ಕಂಬಳೋತ್ಸವ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದಾಗ ಅದರ ಕಂಬಳದ ಜೊತೆಗೆ ಈ ಯಕ್ಷಗಾನ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ನಡೀಲಿಕ್ಕಿದೆ. ಅದರ ಜೊತೆಗೆ ನಮ್ಮ ಈ ಕಂಬಳಕ್ಕೆ ಈ ಸಲದ ವಿಶೇಷ ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ವಿಶೇಷ ಅಭಿಮಾನವನ್ನಿಟ್ಟಂತಹ, ಈ ಕಂಬಳದ ಬಗ್ಗೆ ಕೂಡ ಒಂದು ವಿಶೇಷ ಗೌರವವನ್ನು ಹೊಂದಿರುವ ಸ್ವತಃ ಕೃಷಿಕರು ಆಗಿರುವಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯವರು ಈ ಕಂಬಳಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಸಾಯಂಕಾಲ 6 ಗಂಟೆಗೆ ಕಂಬಳದ ಸಭಾ ಕಾರ್ಯಕ್ರಮವನ್ನು ಸಾಯಂಕಾಲ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಅವತ್ತು ಅಂಚೆ ಚೀಟಿಯನ್ನು ಕೂಡ ಒಂದು ನಮ್ಮ ದೂಜ ಅಂತ ಒಂದು ನಾವು ಎತ್ತು ಕೋಣದ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಅವತ್ತು ಹಮ್ಮಿಕೊಂಡಿದ್ದೇವೆ. ಅವರು ಅದನ್ನು ಅನಾವರಣ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಅವರಿಗೂ ಕೂಡ ಒಂದು ವಿಶೇಷವಾದ ಗೌರವ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಅವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಪ್ರಚಾರವನ್ನು ಮಾಡಿದ್ದೇವೆ. ನಾವು ಎಲ್ಲ ಕಡೆ ನಮ್ಮ ಉಭಯ ಜಿಲ್ಲೆಗಳಲ್ಲಿ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಎಲ್ಲ ಹಿರಿಯರಿಗೂ ಹಾಗೂ ನಮ್ಮ ಎಲ್ಲ ನಮಗೆ ನಮ್ಮ ಬೇರೆ ಬೇರೆ ರೀತಿಯ ಪ್ರಚಾರವನ್ನು ಕೂಡ ಕೊಟ್ಟಿದ್ದೇವೆ. ಎಲ್ಲರೂ ಬರ್ತೇನಂತ ತುಂಬಾ ಒಂದು ಜನಸಾಗರವನ್ನು ಸೇರ್ತದೆ ಎಂಬ ಒಂದು ನಂಬಿಕೆ ನಮ್ಮಲ್ಲಿದೆ. ಅದರ ಜೊತೆಗೆ ಈ ಕಾರ್ಯಕ್ರಮ ಈಗ ಮಳೆ ಬರ್ತಾ ಇದೆ, ಮಳೆ ಬಂದ್ರೆ ಯಾವ ತೊಂದರೆ ಆಗಬಾರದು ಅಂತ ನಿಟ್ಟಿನಲ್ಲಿ ಈಗಾಗಲೇ ಅದಕ್ಕೆ ಬೇಕಾದ ವ್ಯವಸ್ಥೆ, ಥರ್ಮಲ್ ಟೆಂಟ್ ಇರ್ಬೋದು, ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನು ಮಾಡಿ ಮಳೆ ಬಂದರೂ ಕೂಡ ಕಂಬಳಕ್ಕೆ ತೊಂದರೆ ಆಗಬಾರದು ಎಂಬ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡುತ್ತಾ ಇದ್ದೇವೆ. ಈ ಕಂಬಳದಲ್ಲಿ ಇನ್ನಿತ್ತು ನಮ್ಮ ನಾಯಕರಾದಂತಹ ನಮ್ಮ ಜಿಲ್ಲೆಯವರು ಆದ ನಮ್ಮ ಹೆಮ್ಮೆಯ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ UT ಖಾದರ್ ಫರೀದ್ ಅವರು ಕೂಡ, ಅದರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು, ನಮ್ಮ ಇದರೆಲ್ಲ ನಾಯಕರುಗಳು, ಮಂಜುನಾಥ್ ಭಂಡಾರಿ ಅವರು, ಇದೆಲ್ಲ ನಾಯಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ತಾವು ಕೂಡ ಬಂದು ನೀವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಬಗ್ಗೆ ವಿಶೇಷವಾದ ಪ್ರಚಾರವನ್ನು ಕೊಟ್ಟು ನಮಗೆ ಸಹಕರಿಸಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮೂಳೂರು ಅಡ್ಡೂರು ಜೋಡುಕರ ಕಂಬಳ ಈ ದ್ವಿತೀಯ ವರ್ಷದ ಕಾರ್ಯಕ್ರಮ ಬಹಳ ಒಂದು ಅದ್ದೂರಿಯಾಗಿ ಮಾಡಬೇಕಂತ ನಮ್ಮ ಅಧ್ಯಕ್ಷರಾದಂತಹ ಹಿಂಡಾತಿ ಅವರ ಒಂದು ಆಕಾಂಕ್ಷೆ ಇತ್ತು. ಕಂಬಳ ಎಲ್ಲ ಕಡೆ ನಡೀತಾ ಉಂಟು, ಜಿಲ್ಲೆಯಲ್ಲಿ ಎಲ್ಲ ಕಡೆ ನಡೀತಾ ಉಂಟು. ಆದ್ರೆ ಗುರುಪುರ ಕಂಬಳ ಅದೊಂದು ಭಾರಿ ಒಳ್ಳೆ ರೀತಿಯಲ್ಲಿ, ಅಂದ್ರೆ ಸಾಂಪ್ರದಾಯಿಕವಾಗಿ ನಡೆಯುವಂತ ಎಲ್ಲ ಕಡೆ ನಡೆದಿದ್ರೆ ನಮ್ಮ ಗುರುಪುರ ಕಂಬಳ ಒಂದು ವಿಶಿಷ್ಟ ರೀತಿಯಲ್ಲಿ ಆಗ್ಬೇಕಂತ ಅವರೊಂದು ಕನಸಿತ್ತು. ಅದೇ ರೀತಿ ಈ ಸಲ ಬೇರೆ ಬೇರೆ ವಿಧಾನದಲ್ಲಿ ಒಂದು ಯಕ್ಷೋತ್ಸವ, ನಮ್ಮ ಯಕ್ಷ ವಸುಂಧರ ಅಂತ ಕಾರ್ಯಕ್ರಮ ಕೂಡ ಅವತ್ತು ನಡೆಯಲಿಕ್ಕೆ, ಬೆಳಿಗ್ಗೆ ತನಕ ಇಡೀ ದಿವಸ ಕಾರ್ಯಕ್ರಮ ನಡೆಯಲಿಕ್ಕೆ ಉಂಟು. ಅದು ಸಹ ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನೆ ಆಗಿ ರಾತ್ರಿ ಹೊತ್ತಿಗೆ ತಿಂಕುತಿಟ್ಟಿನ ಯಕ್ಷಗಾನ ಇವರದ್ದು ನಡೆಯಲಿಕ್ಕೆ ಉಂಟು. ಆನಂತರ ರಾತ್ರಿ ಹೊತ್ತು ಯಕ್ಷಗಾನ ಬಲ್ಲೇರನೆಯ ಮಿತ್ರ ಮಂಡಳಿ ಬೆಲ್ಮಾನ ಅವರಿಂದ ನ್ಯಾಸ ಸಂಪ್ರದಾನ, ಮತ್ತೆ ತಾಳಮದ್ದಲೆ, ಮತ್ತೆ ಸಮಾರಂಭ ನಡಲಿಕ್ಕೆ ಉಂಟು. ಅಹೋರಾತ್ರಿ ಯಕ್ಷಗಾನ ಕೂಡ ಬೆಳಿಗ್ಗೆ ತನಕ ನಡೆಯಲಿಕ್ಕೆ ಉಂಟು. ಯಕ್ಷಬ್ರಹ್ಮರ ಸಾಂಸ್ಕೃತಿಕ ಪ್ರತಿಷ್ಠಾನ ತಂಡ ಮಂಗಳೂರು ಇವರಿಂದ ಕಾರ್ಯಕ್ರಮ ನಡೆಯಲಿಕ್ಕೆ ಉಂಟು. ಅದಲ್ಲದೆ ಬೆಳಿಗ್ಗೆಯಿಂದ ಬೆಳಿಗ್ಗೆ 8 ಒಂದು ಕಂಬಳ ಉದ್ಘಾಟನೆ ನಡೆಯಲಿಕ್ಕೆ ಉಂಟು. ನಮ್ಮ 3 ಧರ್ಮದ ಧರ್ಮ ಗುರುಗಳೆಲ್ಲ ಬಂದು ಇದು ಕಂಬಳೋತ್ಸವ ಉದ್ಘಾಟನೆ ಆದ ನಂತರ ಎಲ್ಲ ಕೋಣಗಳ ಓಟ ಪ್ರಾರಂಭ ಆಗ್ತದೆ. ಅದೇ ರೀತಿ ಈ ಸಲ ಒಂದು ಜರ್ಮನ್ ಟೆಂಟ್, ಅಂದ್ರೆ ಯಾವಾಗ ಎಲ್ಲ ಕಡೆ ನಾವು ಶಾಮಿಯಾನ ಹಾಕಿ ಮಾಡ್ತಾ ಇದ್ದೇವೆ, ಈ ಸಲ ಒಂದು ಜರ್ಮನ್ ಟೆಂಟ್ ಬೆಂಗಳೂರಿನವರು ಬಂದು ವಿಶಿಷ್ಟ ರೀತಿಯಲ್ಲಿ ಒಂದು ಟೆಂಟ್ ಹಾಕಿ ನಮ್ಮ ವೇದಿಕೆ ಕೂಡ ಬಹಳ ಅಚ್ಚುಕಟ್ಟಾಗಿ ಒಂದು ಡಿಜಿಟಲ್